ಹಲೋ ಮೇಡಮ್, ನಾನು ಗೊತ್ತಾಯ್ತು. ಏನು ವಿಷಯ? ಮೇಡಮ್, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಹೇಳಬೇಕು. ನಿಮ್ಮ ಸುತ್ತಮುತ್ತ ಯಾರೂ ಇಲ್ಲ ತಾನೇ? ಯಾರೂ ಇಲ್ಲ, ಅದೇನು ಅಂತ ಹೇಳು. ತುಂಬ ಇಂಪಾರ್ಟೆಂಟ್ ವಿಚಾರ, ಎಲ್ಲೂ ಯಾರಿಗೂ ಲೀಕ್ ಆಗೋ ಹಾಗೆ ಇಲ್ಲ. ನಾನಂತೂ ಮನೆ ಹಿತ್ತಲಲ್ಲಿ ಒಗೆಯೋ ಬಂಡೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮೊದಲು ವಿಷಯ ಏನು ಅಂತ ಹೇಳು, ಸುತ್ತಿ ಬಳಸಿ ಮಾತಾಡ್ಬೇಡ. ವಿಚಾರ ಹೇಳಬೇಕು ಅಂತಾನೆ ಫೋನ್ ಮಾಡಿದ್ಮೇಲೆ ಹೇಳದೇ ಇರ್ತೀನ ಮೇಡಮ್? ಸ್ವಲ್ಪ ಸಮಾಧಾನವಾಗಿರಿ. ಈಗ ಪೊಲೀಸ್ನವರಿಂದ ಒಬ್ಬ ರೌಡಿ ತಪ್ಪಿಸ್ಕೊಂಡಿದ್ದಾನಲ್ಲ ಮೇಡಮ್, ನಿಮ್ಮ ಕಡೆಯೋನು. ಅದೇ ನಿಮ್ ಎಲ್ಲ ವಿಚಾರನು ತಿಳ್ಕೊಂಡ್ರು ಒಬ್ಬ ರೌಡಿ. ಅವನನ್ನ ದತ್ತ ಹುಡುಕಿಸ್ತಾ ಇದ್ದಾನೆ. ಬಹುವಚನದಲ್ಲಿ ಮಾತಾಡಿದ್ರೆ ಆ ಎಮ್ಮಂಗ್ ಡೌಟ್ ಬರುತ್ತೆ. ಏನ್ ಹೇಳ್ತಿದ್ಯಾ ನೀನು? ದತ್ತ ಹುಡುಕಿಸ್ತಿದ್ದಾನ? ಹೌದು ಮೇಡಮ್. ಏನ ದತ್ತ ಸಾಮಾನ್ಯದವನು ಅನ್ಕೊಂಡಿದ್ದೀರಾ ನೀವು? ಎಲ್ಲ ಕಡೆ ಲಿಂಕ್ ಇಟ್ಟಿದ್ದಾನ ಯಪ್ಪ. ತಡಕಾಡಿ ಹುಡುಕಾಡಿ ಏನೋ ಒಂದು ಸರ್ಕಸ್ ಮಾಡಿ ಆ ರೌಡಿನ ಕಂಡು ಹಿಡಿದು ಬಿಡ್ತಾನೆ. ಅವನು ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ನಿಮ್ಮ ಬಗ್ಗೆ ಎಲ್ಲ ಸತ್ಯನೂ ಹೊರಗೆ ಬಂದ್ಬಿಡುತ್ತೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ದತ್ತ ಈ ವಿಚಾರನ ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಾ ಇದ್ದ. ನಾನು ಕೇಳಿಸ್ಕೊಂಡೆ. ಅಪ್ಪಿ ತಪ್ಪಿ ಆ ನಿಮ್ಮ ಕಡೆ ರೌಡಿ ಏನಾದರೂ ದತ್ತನ ಕೈಗೆ ಸಿಕ್ಕಾಕೊಂಡ ಅಂದ್ರೆ? ಇಲ್ಲ, ಹಾಗಾಗಕ್ ನಾನು ಬಿಡಲ್ಲ. ಆ ರೌಡಿನೂ ಅವರಪ್ಪನ್ನು ಹುಡುಕಿಸ್ತೀನಿ. ಅವರಿಬ್ರು ಸಿಕ್ತಿದ್ದ ಹಾಗೆ ಊರ್ ಬಿಟ್ಟು ಓಡಿಸ್ತೀನಿ. ಅಷ್ಟಾದ್ರೆ ಸಾಕು ಮೇಡಮ್. ಮೇಡಮ್, ಅಂದಹಾಗೆ ಆ ರೌಡಿನ ಹುಡುಕೋದಕ್ಕೆ ನನ್ನಿಂದ ಏನಾದರೂ ಸಹಾಯ ಬೇಕಾದ್ರೆ ನಿಸ್ಸಂಕೋಚವಾಗಿ ಕೇಳಿ, ನಾನು ಮಾಡ್ತೀನಿ. ಸದ್ಯಕ್ಕೆ ನಿನ್ನಿಂದ ಇನ್ನೇನು ಆಗ್ಬೇಕಾಗಿಲ್ಲ. ನೀನು ಇದೇ ಥರ ಅಲ್ಲಿ ಏನೇ ನಡೆದ್ರೂ ನನಗೆ ಹೇಳು ಸಾಕು. ದತ್ತ ಮಹಾಪ್ರಭುಗಳೇ, ಆ ಶಾರ್ವರಿ ಮುಂದೆ ನಿಮ್ಮನ್ನ ಏಕವಚನದಲ್ಲಿ ಮಾತಾಡ್ಬಿಟ್ಟೆ, ಕ್ಷಮೆ ಇರಲಿ. ಓಕೆ ಓಕೆ ಓಕೆ. ಏನು ಹೇಳದೆ ಫೋನ್ ಇಟ್ಬಿಟ್ಲಲ್ಲ ಅವಳು. ಆ ರೌಡಿ ಬಗ್ಗೆ ಏನಾದರೂ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು. ದಡ್ಡ, ಅವಳು ಹೇಳಲಿಲ್ವೇನೋ ರೌಡಿನೂ ಅವ್ರ ಅಪ್ಪನ್ನೂ ಹುಡುಕಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ? ಕೇಳಿಸ್ಕೊಳ್ಳಿಲ್ವಾ ನೀನು? ಕೇಳಿಸ್ಕೊಂಡೆ. ರೌಡಿ ಓಕೆ ದತ್ತ ಅವ್ರೆ, ಆದ್ರೆ ರೌಡಿ ಅವ್ರ ಅಪ್ಪ ಯಾಕೆ? ಅವರಪ್ಪ ಯಾಕೆ ಅಂದರೆ ಅವ್ರ ಅಪ್ಪನ ಹಿಡಿದ್ರೆ ಆ ಮಗನೂ ಸಿಕ್ಕಾಕೋತಾನೆ ಅಂತ ಅರ್ಥ ಆಗೋಲ್ವಾ? ಓ, ಅಲ್ಲಿದೆ ಪಾಯಿಂಟು. ನನ್ನ ತಲೆಗೆ ಅದು ಹೊಳಿಲೇ ಇಲ್ಲ ನೋಡಿ. ಹೌದು ದತ್ತ ಮಹಾಪ್ರಭುಗಳೇ, ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಅದನ್ನು ಹೇಳಲ್ಲ, ಮಾಡಿ ತೋರಿಸ್ತೀನಿ.